ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. RTIಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳಿರಬೇಕು, ಯಾವತ್ತು ಕೊನೆಯ ದಿನಾಂಕ, ಯಾವತ್ತಿಂದ ಅರ್ಜಿ ಪ್ರಾರಂಭವಾಗುತ್ತೆ, ನಂತರ RTIಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಾಲೆಗಳು RTIಗೆ ಎಲಿಜಿಬಲ್ ಇದೆಯಾ ಇಲ್ವಾ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು. ಯಾಕಂದರೆ RTIಗೆ ಅರ್ಜಿ ಸಲ್ಲಿಸೋದಕ್ಕೂ ಮುಂಚೆ ಇದು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಾಲೆಗಳು RTI ಲಿಸ್ಟಲ್ಲಿ ಇದೆಯಾ ಇಲ್ವಾ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಈ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಅಂಥವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ RTIಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಓಪನ್ ಆದಾಗ ಯಾವ ರೀತಿ ಮೊಬೈಲ್ ಮುಖಾಂತರ ಅರ್ಜಿ ಸಲ್ಲಿಸೋದು, ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಯಾವ ಡೇಟ್ಗೆ ಬಿಡ್ತಾರೆ, ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಯಾವ ಡೇಟ್ಗೆ ಬಿಡ್ತಾರೆ, ಈ ರೀತಿಯಾಗಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಈ ಎಲ್ಲ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಇನ್ನು RTIಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾಯೋಗಾರ್ಥ ಅಂದರೆ ಟ್ರಯಲ್ ಅಪ್ಲಿಕೇಶನ್ ಬಂದ್ಬಿಟ್ಟು 9/4/2025 ಹಿಡಿದು 11/4/2025 ಒಳಗಡೆ ಟ್ರಯಲ್ ಅಪ್ಲಿಕೇಶನನ್ನು ಬಿಡ್ತಾರೆ. ಅಂದರೆ ಯಾವ ರೀತಿ ಅಪ್ಲಿಕೇಶನ್ ಆಗಬೇಕಾಗುತ್ತೆ, ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಟ್ರಯಲ್ ಅಪ್ಲಿಕೇಶನನ್ನು ಬಿಡ್ತಾರೆ. ಇನ್ನು ಒರಿಜಿನಲ್ ಅಪ್ಲಿಕೇಶನ್ ಬಂದ್ಬಿಟ್ಟು ಇದೇ ತಿಂಗಳು 15/4/2025 ಹಿಡಿದು 12/5/2025 ಒಳಗಡೆ ಒರಿಜಿನಲ್ ಅಪ್ಲಿಕೇಶನನ್ನು ಬಿಡ್ತಾರೆ. ನೀವು ಟ್ರಯಲ್ ಅಪ್ಲಿಕೇಶನ್ ಆಗದೆ ಇದ್ರೂ ಸಹ ಒರಿಜಿನಲ್ ಅಪ್ಲಿಕೇಶನ್ ಬಿಟ್ಟಾಗ ಅದಕ್ಕೆ ಸಲ್ಲಿಸಬೇಕಾಗುತ್ತೆ. ನೀವು ಅರ್ಜಿ ಸಲ್ಲಿಸಿದ ನಂತರ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ. ಆ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಾಗ ನಾನು ನಿಮಗೆ ತಿಳಿಸ್ತೀನಿ. ಸೊ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಟ್ಟು ಯಾವ ಡೇಟ್ಗೆ ಬಿಡ್ತಾರಪ್ಪ ಅಂತ ಅಂದರೆ 21/5/2025 ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಟ್ಟು 9/6/2025 ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಇನ್ನು RTIಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಇರಬೇಕಪ್ಪ ಅಂತ ಅಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ, ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ, ವಿದ್ಯಾರ್ಥಿಯ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ, ವಿದ್ಯಾರ್ಥಿಯ ಮತ್ತು ತಂದೆ ಅಥವಾ ತಾಯಿಯ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ನಂತರ ಮಗುವಿನ ವಾಸಸ್ಥಳ ಬೇಕಾಗುತ್ತೆ. ಒಂದು ವೇಳೆ ಮಗುವಿಗೆ ಅಂಗವಿಕಲತೆ ಇದ್ದರೆ ಅಂಥವ್ರಿಗೆ UDID ಕಾರ್ಡ್ ಬೇಕಾಗುತ್ತೆ. ಸೊ ಇಷ್ಟು ದಾಖಲಾತಿಗಳಿದ್ರೆ ಅರ್ಜಿ ಪ್ರಾರಂಭವಾದಾಗ ಅಂದರೆ 15/4/2025 ಅರ್ಜಿ ಪ್ರಾರಂಭವಾಗುತ್ತೆ. ಆಗ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಇನ್ನು RTI ಲಿಸ್ಟಲ್ಲಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಪ್ರೈವೇಟ್ ಶಾಲೆಗಳು ಇದೆಯಾ ಇಲ್ವಾ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈಗ ನಿಮಗೆ ತಿಳಿಸ್ತೀನಿ. ತುಂಬ ಸಿಂಪಲ್ ಆಗಿರುತ್ತೆ, ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೋಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಹತ್ತಿರದಲ್ಲಿ ಏನಾದರೂ ಪ್ರೈವೇಟ್ ಶಾಲೆ ಇಲ್ಲ ಅಂತ ಅಂದರೆ ನೀವು RTIಗೆ ಅರ್ಜಿ ಸಲ್ಲಿಸಿದ್ರೂ ಪ್ರಯೋಜನ ಇರೋದಿಲ್ಲ, ಸಲ್ಲಿಸೋದಕ್ಕೂ ಆಗೋದಿಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ನಿಮ್ಮ ಹತ್ತಿರದಲ್ಲಿ ಏನಾದರೂ ಗೌರ್ಮೆಂಟ್ ಶಾಲೆ ಇದ್ದರೆ ಪ್ರೈವೇಟ್ ಶಾಲೆಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಸೊ ಇವೆಲ್ಲ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ನಾನು ಈಗ ನಿಮಗೆ ತಿಳಿಸ್ತೀನಿ. ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಶಾಲೆ RTI ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಪ್ಪ ಅಂತ ಅಂದರೆ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ನೋಡಿ, ಸ್ಕೂಲ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ರೀತಿ ಬರುತ್ತೆ. ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮ್ಮ ಮೊಬೈಲ್ ಮುಖಾಂತರನೇ ಚೆಕ್ ಮಾಡ್ಕೋಬಹುದು ತುಂಬ ಸಿಂಪಲ್ಲಾಗಿ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ನೀವು ನೋಡ್ಬೋದು, ನೋ ಮೈ ಸ್ಕೂಲ್ ನೈಬರ್ಹುಡ್ ಸ್ಕೂಲ್ ಲಿಸ್ಟ್ ಫಾರ್ RTI 2025 ಅಂತಿದೆ ನೋಡಿ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೆಲೆಕ್ಟ್ ಡಿಸ್ಟಿಕ್ ಹತ್ರ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಬ್ಲಾಕ್ ಹತ್ರ ನಿಮ್ಮ ತಾಲೂಕು ಯಾವುದಿದ್ರೆ ಆ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಯೂನಿಟ್ ಹತ್ರ ನೀವು ರೂರಲ್ ಆದರೆ ರೆವಿನ್ಯೂ ವಿಲೇಜ್ ಅಂತ ಕೊಡಿ, ಟೌನಲ್ಲಿ ಇದ್ದರೆ ಅರ್ಬನ್ ಲೋಕಲ್ ಬಾಡೀಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ULB ಅಂತ ಹೇಳ್ಬಿಟ್ಟು. ಸೊ ನಾನು ನಿಮಗೆ ಮೊದಲು ರೆವಿನ್ಯೂ ವಿಲೇಜ್ ಅಂದರೆ ವಿಲೇಜ್ದು ಯಾವ ರೀತಿ ಚೆಕ್ ಮಾಡೋದು, RTI ಲಿಸ್ಟಲ್ಲಿ ಪ್ರೈವೇಟ್ ಶಾಲೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡೋದು ಅಂತ ವಿಲೇಜ್ ಲಿಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಅದ್ರ ಮೇಲೆ ರೆವಿನ್ಯೂ ವಿಲೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೆವಿನ್ಯೂ ವಿಲೇಜ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ವಿಲೇಜು ಆ ಲಿಸ್ಟಲ್ಲಿ ಇರುತ್ತೆ. ಅದರಲ್ಲಿ ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಊರು ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿನ್ GLS ಮ್ಯಾಪ್ ಅಂತ ಕೊಟ್ಟರೆ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳು ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ರಿಮಾರ್ಕ್ಸ್ ಹತ್ರ ಚುಕ್ಕೆಗಳಿದೆ. ಆ ರೀತಿ ಇದ್ದರೆ RTIಗೆ ಆ ಗ್ರಾಮ
ಪ್ರೈವೇಟ್ ಶಾಲೆ ಲೀಸ್ಟಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಸೊ RTIಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ, ಅಂದರೆ ಪ್ರೈವೇಟ್ ಶಾಲೆಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತ ಅಂದರೆ ಇಲ್ಲಿ ಗೌರ್ಮೆಂಟ್ ಶಾಲೆ ಇರೋದ್ರಿಂದ ಈ ಗ್ರಾಮದವರು RTIಗೆ ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಬರೋದಿಲ್ಲ. ರಿಮಾರ್ಕ್ ಹತ್ರ ಎಲಿಜಿಬಲ್ ಫಾರ್ RTI 2025 ಅಂತ ಇದ್ರೆ ಅರ್ಜಿ ಸಲ್ಲಿಸ್ಕೋಬಹುದಾಗಿರುತ್ತೆ. ಈಗ ನಾನು ಬೇರೊಂದು ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಬೇರೆ ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಂಡು ವಿವಿನ್ GLS ಮ್ಯಾಪ್ ಅಂತ ಕೊಟ್ಟರೆ ಸೊ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಶಾಲೆ ಲೀಸ್ಟ್ ಬಂದಿದೆ. ಸೊ ಇಲ್ಲಿ ನೀವು ನೋಡ್ಬೋದು SV ಹೈಯರ್ ಪ್ರೈಮರಿ ಸ್ಕೂಲ್ ಮಳ್ಳೂರು ಅಂತ ಹೇಳ್ಬಿಟ್ಟು ಇಲ್ಲಿ ಎಲಿಜಿಬಲ್ ಫಾರ್ RTI 2025 ಅಂತಿದೆ. ಬಟ್ ಇದು ಪ್ರೈವೇಟ್ ಏಡೆಡ್ ಶಾಲೆ ಆಗಿರುತ್ತೆ. ನಂತರ ಇಲ್ಲಿ ಕನ್ನಡ ಮೀಡಿಯಂ ಇದೆ. ಸೊ ಇವರು ಈ ಶಾಲೆಗೆ RTIಗೆ ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ. ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಅಂದರೆ 3 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥವ್ರು RTIಗೆ ಈ ಒಂದು ಶಾಲೆಗೆ ಅರ್ಜಿ ಸಲ್ಲಿಸ್ಬೋದು. ಇದು ಕನ್ನಡ ಮೀಡಿಯಂ ಆಗಿರುತ್ತೆ. ಕ್ಲಾಸ್ 1 ಅಂತಿದೆ ನೋಡಿ, ಅಂದರೆ 1ನೇ ಕ್ಲಾಸ್ಗೆ ಇವರು RTIಗೆ ಅರ್ಜಿ ಸಲ್ಲಿಸ್ಕೋಬಹುದಾಗಿರುತ್ತೆ. ಅದೇ ರೀತಿಯಾಗಿ ಬೇರೊಂದು ಗ್ರಾಮವನ್ನು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಬೂದಾಳ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಪ್ರೈವೇಟ್ ಶಾಲೆ ಆಗಿರುತ್ತೆ. ಇಲ್ಲಿ ನೀವು ನೋಡಬಹುದು ರಾಯಲ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಅನ್ಏಡೆಡ್ ಆಗಿರುತ್ತೆ, ಅಂದ್ರೆ ಪ್ರೈವೇಟ್ ಶಾಲೆ ಆಗಿರುತ್ತೆ. ಅಂದ್ರೆ ಇದು ಪ್ರೈವೇಟ್ ಶಾಲೆ ಆಗಿರುತ್ತೆ ಸಂಪೂರ್ಣವಾಗಿ. LKGಗೆ ಇವರು ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಇದೆ. ಇಲ್ಲಿ ನೀವು ರಿಮಾರ್ಕ್ಸ್ ಹತ್ರ ಎಲಿಜಿಬಲ್ ಫಾರ್ RTI 2025 ಅಂತಿದೆ ನೋಡಿ. ಸೊ ಇದು ಪ್ರೈವೇಟ್ ಶಾಲೆ ಇಂಗ್ಲಿಷ್ ಮೀಡಿಯಮ್ಮು. ಸೊ ಈ ಒಂದು ಗ್ರಾಮಕ್ಕೆ RTIಗೆ ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ. ಇದೇ ರೀತಿಯಾಗಿ ನೀವು ULB ಅಂತಿದೆ ನೋಡಿ, ಅಂದರೆ ಟೌನ್ ಮಟ್ಟದ್ದು ಸಹ ಚೆಕ್ ಮಾಡ್ಕೋಬಹುದು. ULB ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ ಆ ತಾಲೂಕಲ್ಲಿ ಇರ್ತಕ್ಕಂಥ RTI ಲೀಸ್ಟಲ್ಲಿ ಯಾವ ಶಾಲೆ ಇದೆ, ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ಫುಲ್ ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ ಕೊನೆವರೆಗೂ. ಇಲ್ಲಿ ಕೊನೆವರೆಗೂ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಎಲಿಜಿಬಲ್ ಫಾರ್ RTI 2025 ಅಂತಿದೆ. ಸೊ ಈ ಒಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಪ್ರೈವೇಟ್ ಏಡೆಡ್ ಶಾಲೆ ಆಗಿರುತ್ತೆ. ಅದೇ ರೀತಿಯಾಗಿ 1ನೇ ತರಗತಿಗೆ ಅರ್ಜಿ ಸಲ್ಲಿಸ್ಕೋಬೋದು. ಸೊ ಎಲಿಜಿಬಲ್ ಫಾರ್ RTI ಅಂತಿದ್ರೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸ್ನೇಹಿತರೆ. ಇನ್ನು LKGಗೆ ಅರ್ಜಿ ಸಲ್ಲಿಸಬೇಕಾದ್ರೆ ವಯಸ್ಸು ಎಷ್ಟು ಇರಬೇಕಪ್ಪ ಅಂತ ಅಂದರೆ 4 ವರ್ಷದಿಂದ ಹಿಡಿದು 6 ವರ್ಷ ಒಳಗಡೆ. ಅದೇ ರೀತಿಯಾಗಿ 1ನೇ ಕ್ಲಾಸ್ಗಾದರೆ 6ರಿಂದ ಹಿಡಿದು 8 ವರ್ಷ ಒಳಗಡೆ ಇರಬೇಕಾಗುತ್ತೆ. RTI ಅರ್ಜಿ ಪ್ರಾರಂಭ ಬಂದ್ಬಿಟ್ಟು 15/4/2025 ಪ್ರಾರಂಭವಾಗುತ್ತೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 12/5/2025 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. RTIಗೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.